ಏನೋ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ, ಏನೋ ಆತಂಕದಲ್ಲಿದ್ದೀರಾ. ತಾಯಿ, ಭಯ ಆತಂಕದಲ್ಲಿದ್ರೆ ಏನೂ ಮಾಡೋದಕ್ಕಾಗಲ್ಲ. ಅಸಹಜವಾಗಿ ನಿಮ್ಮ ಮನೇಲಿ ನಡೆಯೋದು ಹೊಸದೇನಲ್ಲ. ಆದ್ರೆ ಈ ಸಲ ವಿಚಿತ್ರವಾಗಿ ನಿಮ್ಮ ಮನೇಲಿ ನಡೆದಿದೆ. ಅಲ್ಲ, ಸತ್ತ ಮಗು ಬದುಕು ಬರೋದು ಅಂದ್ರೆ ಏನು? ನಿಮ್ಮ ಮನೆಯ ಸೊಸೆ ತನ್ನ ಪ್ರಾಣವನ್ನಾದ್ರೂ ಕೊಟ್ಟು ಆ ಮಗುನ ಉಳಿಸ್ಕೊಳ್ಳೋದು ಅಂದ್ರೆ ಏನು? ಇದೆಲ್ಲ ನನಗೆ ಅರ್ಥ ಆಗ್ತದೆ. ಅಯ್ಯ, ನಾನು ಮದುವೆ ಮಾಡಿಸಿದ ಹೆಣ್ಣು ಆ ಮಗುವಿನ ಜೊತೆ ಈ ರೀತಿ ಸಂಬಂಧವನ್ನು ಬೆಳೆಸ್ಕೊಳ್ಳೋ ಹೆಣ್ಣಲ್ಲ ಅವಳು. ಆದ್ರೆ ಈ ರೀತಿ ಯಾಕೆ ಬೆಸೆದುಕೊಳ್ತಿದ್ದಾಳೆ ಅಂತ ನನಗೆ ನಿಗೂಢವಾಗಿ ಉಳಿದಿದೆ. ನಿಮ್ಮ ಮನೇಲಿ ಏನ್ ನಡೀತಿದೆ ಅನ್ನೋದು ನಾನು ಈ ಕ್ಷಣದಲ್ಲಿ ತಿಳ್ಕೊತೀನಿ. ಜೈ ಮಹಾಕಾಲ. ಬಾಬಾ, ಏನಿದು? ನಮ್ಮ ಕಣ್ಣನ್ನ ನಾವೇ ನಂಬಕ್ಕಾಗ್ತಾ ಇಲ್ಲ. ಯಾವ ನಾಗಮಣಿಗೋಸ್ಕರ ನಾವು ಹಗಲು ರಾತ್ರಿ ಹುಚ್ಚರು ತರ ಅಲ್ದಾಡ್ತಿದ್ವೋ ಅದೇ ನಾಗಮಣಿ ಇವತ್ತು ನಮ್ಮ ಮನೇಲಿದೆ ಅಂತ ಅಂದ್ರೆ ಆಶ್ಚರ್ಯ. ಬಾಬಾ, ಇದೇನ್ ಕಣ್ಕಟ್ಟು, ಇದೇನ್ ಮೋಡಿ? ಯಾವ ಕಣ್ಕಟ್ಟು ಇಲ್ಲ, ಯಾವ ಮೋಡಿನೂ ಇಲ್ಲ. ನಾಗಮಣಿ ನಿಮ್ಮ ಮನೇಲಿರೋದು ಆ ಸೂರ್ಯ ಚಂದ್ರನಷ್ಟೇ ಸತ್ಯ. ಆದ್ರೆ ಆತ್ರ ಬಿದ್ರು ಗೋತ್ರ ಕೆಡಿಸ್ಕೊಂಡವರು ಅನ್ನೋ ಸ್ಥಿತಿಗೆ ನೀವು ಬರಬೇಡಿ. ಯಾಕೆಂದ್ರೆ ಈಗಾಗಲೇ ಗ್ರಹಣದ ಪ್ರಭಾವ ಶುರುವಾಗಿದೆ. ನಾಗಮಣಿ ನಿಧಾನವಾಗಿ ತನ್ನ ಶಕ್ತಿಯನ್ನ ಕಳ್ಕೋತಾ ಇದೆ. ನಾಳೆ ಸೂರ್ಯನ ಕಿರಣಗಳು ನಾಗಮಣಿಯ ಮೇಲೆ ಬಿದ್ದ ತಕ್ಷಣ ನಾಗಮಣಿ ತನ್ನ ಸಂಪೂರ್ಣ ಶಕ್ತಿಯನ್ನ ಕಳ್ಕೊಂಡ್ಬಿಡುತ್ತೆ. ಈಗ ನಮ್ಮ ಮುಂದಿರೋ ಪ್ರಶ್ನೆ, ಆ ಹುಡುಗಿನೇ ನಾಗಮಣಿ ಆಗಿರಬಹುದು, ಇಲ್ಲ ಆ ಮಣಿನೇ ನಾಗಮಣಿ ಆಗಿರ್ಬೋದು, ಅಥವಾ ನಾಗಿಣಿನೂ ಆಗಿರ್ಬೋದು. ಒಟ್ಟಲ್ಲಿ ನಮ್ಮಗಳಿಗೆ ಬೇಕಾಗಿರೋ ನಾಗಮಣಿ ಮತ್ತೆ ಅಮೃತ ಇಬ್ಬರ ರಹಸ್ಯ ಕೂಡ ನಿಮ್ಮ ಮನೆಯಲ್ಲೇ ಇದೆ. ಅಲ್ಲ ಬಾಬಾ, ಅಮೃತ ನಮ್ಮನೇಲೇ ಇದ್ರು ನಮ್ಮ ಕಣ್ಣಿಗೆ ಯಾಕೆ ಗೋಚರಿಸಿಲ್ಲ? ಅಮೃತ ಇರಬಹುದು ಅಂತ ಅಷ್ಟೇ ನಾನು ಹೇಳಿದ್ದೆ. ಆದ್ರೆ ಅವಳು ಅಲ್ಲೇ ಇದ್ದಾಳೆ ಅಂತ ನಾನು ಹೇಳಲಿಲ್ಲ. ಅವಳು ಅಮೃತನೋ ಅಥವಾ ಮಣಿನೋ ಅಥವಾ ಅಮೃತ ರೂಪದಲ್ಲಿರೋ ಮಣಿನೋ ನನಗೆ ಗೊತ್ತಿಲ್ಲ. ಅದು ನಿಖರವಾಗಿ ಗೊತ್ತಾಗೋವರೆಗೂ ನೀವೆಲ್ಲರೂ ತಾಳ್ಮೆಯಿಂದ ಒತ್ತಿಸಿ ಅಷ್ಟೇ ನಾನು ಹೇಳೋದು. ನಾಳೆವರೆಗೂ ಯಾಕೆ ಬಾಬಾ? ಈಗಲೇ ಬರಬಹುದಲ್ಲ? ಏ ಮೂರ್ಖ, ನಾಳೆ ಗ್ರಹಣ. ಗ್ರಹಣದ ಹಿಂದಿನ ರಾತ್ರಿ ಕೆಲವೊಂದು ಪೂಜೆಗಳನ್ನು ಮಾಡಿ ಸಿದ್ಧಿ ಪಡ್ಕೊಂಡ್ರೆ ನಾಗಿಣಿನು ಮತ್ತು ನಾಗಮಣಿನು ಹಿಡಿಯೋದು ಸುಲಭ ಆಗುತ್ತೆ. ತಿಳ್ಕೋ. ಅರ್ಥ ಆಯ್ತು ಬಾಬಾ, ನನ್ನನ್ನು ಕ್ಷಮಿಸಿ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾಳೆ ಸೂರ್ಯೋದಯದ ವೇಳೆಗೆ ಗ್ರಹಣ ಶುರುವಾಗುತ್ತೆ. ಆ ಸಮಯದಲ್ಲಿ ನಾಗಮಣಿ ಮತ್ತು ನಾಗಿಣಿ ಇಬ್ರು ತಮ್ಮ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ನಾನು ಬಂದು ವಿಶೇಷ ಪೂಜೆ ಮಾಡೋಷ್ಟರಲ್ಲಿ ನಾಗಮಣಿ ನಿಮ್ಮ ಕಣ್ಣಿಗೆ ಬಿತ್ತು ಅಂತ ಹಿಂದೆ ಮುಂದೆ ನೋಡ್ದೆ ಅದನ್ನ ಸ್ಪರ್ಶ ಮಾಡಿದ್ರೆ ಅಲ್ಲೇ ಸುಟ್ಟು ಭಸ್ಮವಾಗ್ತೀರಾ. ಅಕಸ್ಮಾತ್ ನಿಮ್ಮ ಕಣ್ಣಿಗೆ ನಾಗಮಣಿ ಬಿದ್ರೆ ಅದರ ಬೆಳಕು ಆ ಕಡೆ ಈ ಕಡೆ ಹೋಗ್ದಿರೋ ಹಾಗೆ ಒಂದು ಬಟ್ಟೆಯನ್ನು ಅದರ ಮೇಲೆ ಹಾಕಿ. ಸರಿ ಬಾಬಾ. ತಾವಿನ್ನು ಹೊರಡಿ. ವಿಶೇಷ ಪೂಜೆಗೆ ನಾನು ಅಣಿ ಮಾಡ್ಕೋಬೇಕು. ನಾಗಮಣಿ ಇನ್ನ ನನ್ನ ವಶಕ್ಕೆ ಬಂದಂತೆ.
ನಾಗಮಣಿ ಇನ್ನ ನನ್ನ ವಶಕ್ಕೆ ಬಂದನು. ಭೈರವ, ನಿನ್ನ ಅಂತ್ಯಕಾಲ ಸಮೀಪಿಸ್ತಾ ಇದೆ. ಅದಕ್ಕೆ ನೀನು ಹೀಗೆ ಹಾರಾಡ್ತಾ ಇದೀಯ. ಆ ನಾಗಮಣಿನ ಪಡೆಯೋದಕ್ಕೆ ನಿನ್ನ ದುಷ್ಟ ಬುದ್ಧಿಯ 100 ಕುತಂತ್ರಗಳನ್ನು ನೀನು ಉಪಯೋಗಿಸಿದ್ರು ಅದಕ್ಕಿಂತ 1000 ಪಾಲು ಜಾಸ್ತಿ ಆ ಮಣಿಯನ್ನು ನಿನ್ನ ಕೈಯಿಂದ ಉಳಿಸೋದಕ್ಕೆ ನಾನು ಸಾತ್ವಿಕ ತಂತ್ರಗಳನ್ನು ರೂಪಿಸ್ತಾನೆ ಇರ್ತೇನೆ. ಆದರೆ ನನಗೆ ಕಾಡ್ತಾ ಇರೋದು ಅಂದರೆ ಅಮೃತಗಳನ್ನ ಅವಳ ಹಿಂದಿದ್ದ ಶತ್ರುಗಳಿಗಿಂತ ಈ ತ್ರಿವೇಣಿ ಮತ್ತು ಯಾಮನಿಯಿಂದ ಹೇಗೆ ಕಾಪಾಡೋದು ಅನ್ನೋದೇ ನನ್ನ ಸಮಸ್ಯೆ ಆಗಿದೆ. ಆದರೆ ಕಾಪಾಡೋದು ನನ್ನ ಕರ್ತವ್ಯ ಕೂಡ ಆಗಿದೆ. ಇನ್ನೇನು ಗ್ರಹಣ ಸ್ಪರ್ಶಕಾಲ ಸಮೀಪಿಸ್ತಾ ಇದೆ. ಗ್ರಹಣ ಶುರುವಾದ ತಕ್ಷಣ ಅಮೃತಗಳ ಶಕ್ತಿ ಕ್ಷೀಣವಾಗ್ತಾ ಹೋಗುತ್ತೆ. ಹಾಗೆ ಆ ಯಾಮಿನಿ ಶಕ್ತಿ ವೃದ್ಧಿಸ್ತಾ ಹೋಗುತ್ತೆ. ಆಗ ಆ ಯಾಮಿನಿನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಶಕ್ತಿಯಿಂದನೂ ಅವಳನ್ನ ನಿಯಂತ್ರಿಸೋದಕ್ಕಾಗೋದಿಲ್ಲ. ಹೇಗೆ ಹೇಗೆ ಆ ಯಾಮಿನಿಯಿಂದ ಅಮೃತನ ಕಾಪಾಡೋದು? ಹಾಗೆ ಸೂರ್ಯಗ್ರಹಣದ ಸಮಯದಲ್ಲಿ ಆ ಸೂರ್ಯನ ಕಿರಣಗಳು ನಾಗರತ್ನದ ಮೇಲೆ ಬಿದ್ದರೆ ಅವಳು ಸಂಪೂರ್ಣವಾಗಿ ನಾಗಮಣಿ ರೂಪಕ್ಕೆ ಬಂದುಬಿಡ್ತಾಳೆ. ಆಗ ನಾಗಮಣಿ ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಡತ್ತೆ. ಇಂಥ ಸಮಯದಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಆ ನಾಗಮಣಿಯನ್ನು ತಮ್ಮ ವಶಕ್ಕೆ ಪಡ್ಕೊಂಡ್ಬಿಡ್ಬೋದು. ಇಂಥ ಸಮಯಕ್ಕೆ ಆ ಭೈರವ ಕಾಯ್ತಾ ಇದ್ದಾನೆ. ಆ ಭೈರವನಿಂದ ನಾಗಮಣಿಯನ್ನು ಹೇಗೆ ಕಾಪಾಡೋದು? ಈ ಯಾಮಿನಿ ನನ್ನ ಕಲ್ಪನೆಗೂ ಮೀರಿ ಬೆಳೀತಾ ಇದ್ದಾಳೆ.
ಇದೇನಿದು ನಾಗಮಣಿ ಬೆಳಕಿದ್ದಾಗಿದೆ. ಅಕಸ್ಮಾತ್ ನಿಮ್ಮ ಕಣ್ಣಿಗೆ ನಾಗಮಣಿ ಬಿದ್ರೆ ಅದರ ಬೆಳಕು ಆ ಕಡೆ ಈ ಕಡೆ ಹೋಗ್ದಿರೋ ಹಾಗೆ ಒಂದು ಬಟ್ಟೆಯನ್ನು ಅದರ ಮೇಲೆ ಹಾಕಿ. ಇದೇನಿದು ವಿಚಿತ್ರ, ಒಂದು ಕ್ಷಣ ನಾಗಮಣಿ ಬೆಳಕು ಕಿತ್ತಾಗಾಯ್ತಲ್ಲ, ಈಗ ಬೆಳಕೇ ಇಲ್ಲ, ಎಲ್ಲ ಅಯೋಮಯವಾಗಿದೆ. ಹೋಗಿ ನೋಡ್ಕೊಂಬರ್ಲ. ಇವತ್ತು ಸೂರ್ಯಗ್ರಹಣ. ನಾನು ಮನೆಯಿಂದ ಹೊರಗಡೆ ಹೋಗೋದು ತುಂಬಾ ಅಪಾಯಕಾರಿ. ನಾನು ಇಲ್ಲೇ ಇದ್ದು ಆ ಪರಶಿವನ ಧ್ಯಾನಿಸ್ತೀನಿ. ಹೇ ಉರ್ಮಿಳಾ, ಸಾಕು ನಿಲ್ಲಿಸು ನಿನ್ನ ಕೆಟ್ಟ ನಗುವನ್ನ. ನಿನ್ನ ಈ ಅಹಂಕಾರದ ನಗುವನ್ನ ನನ್ನ ಕೈಯಲ್ಲಿ ಕೇಳೋದಕ್ಕೂ ಆಗ್ತಾ ಇಲ್ಲ, ನಿನ್ನ ಈ ಸಂತೋಷದ ಮುಖವನ್ನ ನನ್ನ ಕೈಯಿಂದ ನೋಡೋದಕ್ಕೂ ಆಗ್ತಾ ಇಲ್ಲ. ಏ ಶಾಸ್ತ್ರಿ, ಅವಳನ್ನೇನೋ ಕೇಳ್ತಾ ಇದ್ಯಾ? ನಿನ್ನೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಏಯ್, ಅನ್ಯಗ್ರಹದಿಂದ ಬಂದಿರೋ ಮೂರ್ಖ ಹೆಣ್ಣೆ, ನಿನಗೆ ಸಂಸ್ಕಾರ ಸಂಸ್ಕೃತಿ ಏನು ಗೊತ್ತಿಲ್ವಾ? ನಿನ್ನಂತ ಅರೇಬೆಂದ ಮುತ್ಕುನ್ಗೆ ಹೀಗೆ ಮರ್ಯಾದೆ ಕೊಡೋದು. ಇದು ಸಾತ್ವಿಕ ಲೋಕ. ನಾನು ಹಾಗೆ ಹೀಗೆ ಅಂತ ಮೆರೆದಾಡ್ತೀಯಲ್ಲ, ನಿನ್ನಂತ ನೂರಾರು ಕ್ರಿಮಿ ಕೀಟಗಳು ನನ್ನ ಕಾಲಿನ ಧೂಳಲ್ಲಿ ಕರಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನೀನು ಇನ್ನೇನು ಮಣ್ಣಾಗಿ ಹೋಗ್ತೀಯ ಶಾಸ್ತ್ರಿ? ನನ್ನ ಕ್ರೋಧಾಗ್ನಿಗೆ ಬಲಿಯಾಗಿ ಭಸ್ಮ ಆಗ್ಬೇಡ ಯಾಮಿನಿ. ನಿನ್ನ ಜೀವದ ಮೇಲೆ ನಿನಗೆ ಆಸೆ ಇದ್ರೆ ನನ್ನ ಕಣ್ಣಿನ ಮರೆಯಾಗಿ ಹೋಗಿ ನಿನ್ನ ಲೋಕ ಸೇರ್ಕೊ. ಹೇ ಶಾಸ್ತ್ರಿ, ನಾನು ಯಾಮಿನಿ, ಹೊಡೋಗಳಲ್ಲ. ನನ್ನ ರಕ್ತದಲ್ಲಿ ಮಾನ ಸ್ವಾಭಿಮಾನ ತುಂಬಿ ತುಳುಕ್ತಾ ಇದೆ. ನಿನ್ನ ಈ ಅಲ್ಪ ಬೆದರಿಕೆಗೆ ನಾನು ಎದ್ರೋದು ಇಲ್ಲ, ಬೆದ್ರೋದು ಇಲ್ಲ. ನೀನು ಸಾಧು ಸಂತ ಅಲ್ವಾ? ನಿನ್ನಂತ ಸಾವಿರ ಸಾಧು ಸಂತರು ಬಂದ್ರು ನನ್ನ ಮುಂದೆ ನಿಂತರು ಒಂದು ಚಿಟ್ಕೆ ಹೊಡಿಯೋದ್ರೊಳಗೆ ನನ್ನ ಮುಂದೆ ಸುಟ್ಟು ಬೂದಿ ಆಗೋಗ್ತಾರೆ. ಯಾಕೊತ್ತಾ? ನಾನು ಹುಟ್ಟಿರದೆ ಗ್ರಹಣ ಕಾಲದಲ್ಲಿ, ಅದು 250 ವರ್ಷಗಳ ಹಿಂದೆ. ಈ ಸಮಯದಲ್ಲಿ ನಿನ್ನಂತ ಸಾವಿರ ಕ್ರಿಮಿಗಳು ನನ್ನನ್ನು ನಾಶ ಮಾಡೋದಿರ್ಲಿ, ನನ್ನ ಒಂದು ರೋಮ ಕೂಡ ಅಲ್ಲಾಡ್ಸೋದಕ್ಕಾಗಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಕಹಿ ಸತ್ಯನ ಹೇಳ್ತೀನಿ ಕೇಳು. ನೀನ್ ಪೂಜಿಸ್ತಿಯಲ್ಲ ಪುರಾಣ ದೇವತೆಗಳು, ಆ ನಿನ್ನ ತ್ರಿಮೂರ್ತಿಗಳು, ಅವರು ಕೂಡ ಈ ಸಮಯದಲ್ಲಿ ನನ್ಗೇನು ಮಾಡೋಕ್ಕಾಗಲ್ಲ. ಯಾಕೊತ್ತಾ? ನನ್ನಲ್ಲಿ 1000 ಅಲ್ಲ, 10,000 ಅಲ್ಲ, 10 ಲಕ್ಷ ಅಲ್ಲ, ಕೋಟಿ ರಾಕ್ಷಸ ಘಟನಾಗ ಸರ್ಪಗಳ ಶಕ್ತಿ ಅಡಗಿದೆ. ಸೃಷ್ಟಿಗೆ ಆದಿ ನಾಗ, ಸೃಷ್ಟಿಗೆ ಅಂತ್ಯನೋ ನಾಗನೇ. ಇದೇ ಸತ್ಯ. ನಾಗಗಳು ಯಾವಾಗ ಆಳುತ್ತವೋ ಆಗ ಆದಿಶ್ವರ ಕೂಡ ಅಳಿತಾನೆ. ಯಾಕೊತ್ತಾ? ಅವರಿಬ್ರು ಅವಲಂಬಿತರಾಗಿರೋದೇ ನಮ್ಮ ನಾಗ ಕುಲದ ಮೇಲೆ. ಏ ಶಾಸ್ತ್ರಿ, ನನ್ನ ತಂಗಿ ಅಮೃತನ ಸಂಹಾರ ಮಾಡಿ ನಮ್ಮ ಲೋಕಕ್ಕೆ ನಾಗಮಣಿ ಹಾಗೆ ಅರ್ಜುನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಅವಳನ್ನ ತಡೆಯೋದಕ್ಕೆ ನಿನ್ ಕೈಯಲ್ಲಿ ಸಾಧ್ಯನೇ ಇಲ್ಲ.
ಸಾತ್ವಿಕ ಶಕ್ತಿಯಿಂದ ನನ್ನ ತಂಗಿನ ತಡಿಯೋಕ್ ಸಾಧ್ಯ ಆದ್ರೆ ತಡಿ. ಯಾಮಿನಿ ಅಕ್ಕ, ಈ ಮೂರ್ಖನ ಹತ್ರ ಮಾತಾಡಿ ನಿನ್ನ ಅಮೂಲ್ಯವಾದ ಸಮಯನ ವ್ಯರ್ಥ ಮಾಡಬೇಡ. ಮೊದಲು ನಿನ್ನ ಮೂಲ ರೂಪಕ್ಕೆ ಹೋಗು. ಹೋಗಿ ನಿನ್ನ ಗುರಿ ಏನಿದೆ ಅದನ್ನ ನೋಡು. ಸರಿ ಅಕ್ಕ, ಮತ್ತೆ ಬರ್ತೀನಿ. ಜೈ ಮಹಾಕಾಲ. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಯಾವ ನಾಗಮಣಿಗೋಸ್ಕರ ನಾನು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಪಹಪಿ ತಪಸ್ಸು ಮಾಡಿದ್ನೋ, ಯಾವ ನಾಗಮಣಿಗೋಸ್ಕರ ನಾಗಿಣಿಯಿಂದ ಪ್ರತಿದಿನ ಹಿಂಸೆ ಅನುಭವಿಸಿದ್ನೋ, ಯಾವ ನಾಗಮಣಿಗೋಸ್ಕರ ಶುದ್ಧ ಲೋಕದಲ್ಲಿ ಸಾಧನೆಗಳನ್ನು ಮಾಡಿ ಸಿದ್ಧಿ ಪಡ್ಕೊಂಡೋ, ಆ ನಾಗಮಣಿ, ಅಂತ ನಾಗಮಣಿ ಇವತ್ತು ನನ್ನ ಕೈವಶ ಆಗೋಯ್ತು. ಇನ್ನು ತ್ರಿಮೂರ್ತಿಗಳು, ತ್ರಿಲೋಕಗಳು, ಅಷ್ಟ ದಿಕ್ಪಾಲಕರು ನನ್ನ ಅಂಕೆಯಲ್ಲಿ. ನಾನೇ ಸರ್ವಸಕ್ತ. ಅಂದ್ರೆ ನಾಗಮಣಿ ನಮ್ಮ ಮನೇಲೇ ಇದ್ಯಾ? ಇದ್ರು ಇಷ್ಟು ದಿನ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಏನಿದ್ರಿಂದ ಇರೋ ಮರ್ಮ? ಯಾಕೆ ಹೀಗಾಯ್ತು?